ವೀಕ್ಷಕರ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಈಗ ತ್ವರಿತಗತಿಯಲ್ಲಿ ಟ್ರಯಲ್ ನಡೆಸಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಇದು ಹೀಗೆ ಕಳೆದೋದ್ರೆ ಇನ್ನು 4 ತಿಂಗಳಾದ್ರೆ ಬರೋಬ್ಬರಿ 2 ವರ್ಷ ಆಗುತ್ತೆ. ಸೊ ಈ ವಿಷಯ ಎಲ್ಲ ಏನು ಅಂತ ನಾವು ಸಂಕ್ಷಿಪ್ತವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕೊನೆಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮದೇನೇ ಅನಿಸಿಕೆ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತ್ವರಿತಗತಿಯಲ್ಲಿ ಟ್ರಯಲ್ ನಡೆಸಬೇಕಂತ ಹೇಳಿ ನಟ ದರ್ಶನ್ ರವರು ಮನವಿಯನ್ನು ಇಟ್ಟಿದ್ದಾರೆ. ಹೇಳಿಕೆ ಯಾವುದಾದ್ರೂ ಬರಲಿ, ತಪ್ಪಂತಾದ್ರಾಗ್ಲಿ ಸರಿ ಅಂತಾದ್ರಾಗ್ಲಿ, ಇದು ದರ್ಶನ್ ರವರ ಮನವಿ ಅಷ್ಟೇ ಅಲ್ಲ, ಅನೇಕರವರು ಕೂಡ ಇದೊಂದು ಪ್ರಶ್ನೆಯಾಗಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಟಿವಿಗಳಲ್ಲಿ ಡಿಬೇಟ್ ಕೂಡ ಆಗಿತ್ತು. ಸುಮಾರು ಇಲ್ಲಿವರೆಗೂ 5 ಸಾಕ್ಷಿಗಳನ್ನು ಮಾತ್ರ ವಿಚಾರಣೆ ಮಾಡಿರಬೇಕು. ಇದರಲ್ಲಿ ರೇಣುಕಾಸ್ವಾಮಿ ಅವರ ತಾಯಿ ಕೂಡ ಸೇರಿ. ಇದರಲ್ಲಿ ರೇಣುಕಾಸ್ವಾಮಿ ಅವರ ತಾಯಿಯವರಾದ ರತ್ನಪ್ರಭಾವನ ಪ್ರತಿವಾದಿ ಸಾಕ್ಷಿಯನ್ನಾಗಿ ಮಾಡಿಕೊಳ್ಳಿ. ರೇಣುಕಾಸ್ವಾಮಿ ಅವರ ಪರವಾಗಿರ್ತಕ್ಕಂಥ ಸಾಕ್ಷಿ ಅಂತ ಹೇಳಿ ಕನ್ಸಿಡರ್ ಮಾಡಬೇಡಿ. SP ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಆ ಮನವಿಯನ್ನು ಕೂಡ ತಿರಸ್ಕರಿಸಿದ್ರು. ಅದು ಈಗ ಬೇರೆ ವಿಚಾರ. ಇನ್ನು 4 ತಿಂಗಳು ಕಳೆದರೆ ಈ ಕೇಸಲ್ಲಿ 2 ವರ್ಷ ಆಗೋಗುತ್ತೆ. ರೇಣುಕಾಸ್ವಾಮಿ ಅವರು ತೀರ್ಕೊಂಡು 2 ವರ್ಷನೇ ಆಗೋಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ರವರು ಯಾರು ಸೇಫ್ ಮಾಡ್ತಾ ಇದಾರ ಅಂತ ಕೇಳ್ತಾ ಇದಾರಾ? ಇಲ್ಲ. ಅಥವಾ ಯಾರಾದ್ರೂ ಬಿಟ್ಬಿಡಿ ಅಂತ ಕೇಳ್ತಾ ಇದ್ದಾರಾ? ಇಲ್ಲ. ಅಥವಾ ಚಾರ್ಜ್ ಶೀಟ್ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದಾರಾ? ಅದು ಇಲ್ಲ. ಯಾರು ತಪ್ಪು ಮಾಡಿದ್ದಾರೋ, ಯಾರು ಆ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರೋ, ರೇಣುಕಾಸ್ವಾಮಿ ಅವರು ಸುಮ್ ಸತ್ತೋಗಿಲ್ಲ, ಬಂದು ಯಾರಾದ್ರೂ ಇಂಥ ಕೃತ್ಯವನ್ನು ಮಾಡಿದಿರ್ತಾನೆ, ಅವರು ಸಾಯೋಕ್ ಸಾಧ್ಯ. ಹಾಗಾದ್ರೆ ಅವರು ಯಾರು? ಆ ಒಂದು ವಿಚಾರದಲ್ಲಿ ರೇಣುಕಾಸ್ವಾಮಿ ಅವರನ್ನು ಯಾರು ಸಾಯಿಸಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಟ್ಟುಬಿಡಿ. ಆದ್ರೆ ದಯವಿಟ್ಟು ವಿಚಾರಣೆ ಹೆಸರಲ್ಲಿ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಮುಂದೋಗೋದು ಬೇಡವೇ ಬೇಡ. ಕಾನೂನು ಏನ್ ಹೇಳುತ್ತೆ ಅಂದ್ರೆ ಪ್ರತಿದಿನ ಒಂದು ಕೇಸು ವಿಚಾರಣೆ ಆಗ್ಲೇಬೇಕು ಅಂತ ಹೇಳುತ್ತೆ. ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ನಾವು ನೋಡೋದಾದ್ರೆ 10 ಲಕ್ಷ ಕೈದಿ ಜನರಿಗೆ ಕೇವಲ 22 ಜನ ನಮಗೆ ನ್ಯಾಯಾಧೀಶರು ಇದ್ದಾರೆ. ಇದು ಬಹಳ ಅಂದ್ರೆ ಬಹಳ ಕಡಿಮೆಯ ಅನುಪಾತ ಅಂತ ಹೇಳ್ಬಹುದು. 10 ಲಕ್ಷ ಜನರಿಗೆ 22 ನ್ಯಾಯಾಧೀಶರು ಏನ್ ಮಾಡಕ್ಕೆ ಸಾಧ್ಯ ಹೇಳಿ? ಸಾಮರ್ಥ್ಯ ಮೀರಿ ದಿನಕ್ಕೆ ಅವರು ಎಷ್ಟು ಕೇಸ್ ಅಂತ ನೋಡಬಹುದು ಅಲ್ವಾ? ಸೊ ಇದನ್ನೆಲ್ಲ ನಾವು ಗಮನಿಸೋದಾದ್ರೆ ಯುರೋಪಿನ ಬಗ್ಗೆ ಮಾತಾಡ್ತೀವಲ್ಲ, ಅಲ್ಲಿ ಸುಮಾರು 176 ಜನ ನ್ಯಾಯಾಧೀಶರು ಇರ್ತಾರೆ. ಇದೇ 10 ಲಕ್ಷ ಜನಕ್ಕೆ. ಆದ್ರೆ ನಮ್ಮಲ್ಲಿ ಕೇವಲ 22 ಜನ ನ್ಯಾಯಾಧೀಶರಿದ್ದಾರೆ. ಎಷ್ಟು ಕೇಸ್ ತಾನೇ ಅವ್ರಿಗೆ ನೋಡಕ್ ಸಾಧ್ಯ? ಎಷ್ಟು ಮರ್ಡರು, ಎಷ್ಟು ಕಳ್ಳತನಗಳು, ಎಷ್ಟು ಆಸ್ತಿ ವಿಚಾರಕ್ಕೆ ಬಡದಾಟಗಳು, ಪ್ರತಿಯೊಂದನ್ನು ನಾವು ನೋಡ್ತಾ ಹೋದ್ರೆ ಬೇರೆ ಬೇರೆ ರಾಜ್ಯಗಳು ಅವೆಲ್ಲವೂ ಬರ್ತಾವಲ್ಲ, ಅವೆಲ್ಲವೂ ಕೂಡ ಅವರು ವಿಚಾರಣೆ ಮಾಡ್ಬೇಕಲ್ಲ, ಅದಕ್ಕೆ ಸಮಯ ಹಿಡಿಯುತ್ತೆ. ಸೊ ಇದು ಹೀಗಾದಾಗ 232 231 ಸಾಕ್ಷಿಗಳಿವೆ ಈ ಕೇಸಲ್ಲಿ. 11 ಮಾನವ ಸಾಕ್ಷಿಗಳು, ಇನ್ನುಳಿದೆಲ್ಲ ಡಿಜಿಟಲ್ ಎವಿಡೆನ್ಸ್ಗಳು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಕಾಲ್ ರೆಕಾರ್ಡ್ಸ್, ಟವರ್ ಡಂಪ್ ಆಗಿರೋದು, ಇವೆಲ್ಲವೂ ಬರ್ತಾವೆ ಒಂದ್ ಕಡೆ. ಇವೆಲ್ಲವನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡ್ತಾ ಹೋದಾಗ ಇವುಗಳು ಮುಗಿಬೇಕಾದ್ರೆ 45 ವರ್ಷನೇ ಆಗುತ್ತೆ. ಈಗ ಆದ್ರೆ ಗತಿ ಏನು? ಇವ್ರು ಯಾರಿಗೂ ಬೇಲ್ ಸಿಕ್ಕಿಲ್ಲ. ಇಲ್ಲಿ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಇಂಥ ಕೇಸ್ಗಳಲ್ಲಿ ಬೇಲ್ ಸಿಗುತ್ತೆ, ಆಚೆ ಇರ್ತಾರೆ. ಇಲ್ಲಿ ವಿಚಾರಣೆ ಇದ್ದಾಗ ಮಾತ್ರ ಬರ್ತಾರೆ ಹೋಗ್ತಾನೆ ಇರ್ತಾರೆ. ಅದು ತಿಂಗಳಿಗೆ 2 ತಿಂಗಳಿಗೆ. ದರ್ಶನ್ ಅವರ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ನ ಸ್ಟ್ರಾಂಗ್ ಗೈಡೆನ್ಸ್ ನ ಅಧೀನದಲ್ಲಿ ನೋಡಿದ್ರೆ ಇವರಿಗೆ ಬೇಲ್ ಕೊಡಬಾರ್ದು. ಯಾಕಂದ್ರೆ ಇದು ತುಂಬಾ ಕ್ರೂರ ಕೃತ್ಯ ಅಂತ ಅನಿಸ್ತಾ ಇದೆ. ಅದಕ್ಕಾಗಿ ಇವರಿಗೆ ಬೇಲ್ ಇಲ್ಲ ಅಂತ ಹೇಳಬಹುದು. ಇದೇ ಕಾರಣಕ್ಕೆ ದರ್ಶನ್ ರವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ, ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಿ ಮುಗಿಸಿ. ಇಲ್ಲಿ ದರ್ಶನ್ ರವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರ್ತಾರೆ. ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆ ಆಗ್ಬೇಕು ಅಂತ ಅರ್ಜಿಯನ್ನು ಹಾಕಿರ್ತಾರೆ. CRPC 309 ಅಡಿಯಲ್ಲಿ ಅರ್ಜಿ ಹಾಕಿರ್ತಾರೆ ನಟ ದರ್ಶನ್ ರವರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿವಾಹಿನಿಗಳಲ್ಲಿ ಚರ್ಚೆ ಕೂಡ ಆಗಿದೆ ಅಂತ ಹೇಳ್ಬಹುದು. ಪ್ರತಿದಿನ ಇದರ ಬಗ್ಗೆ ವಿಚಾರಣೆ ನಡೀಬೇಕು. ಇದು ಒಂದು ಕೇಸ್ ಮಾತ್ರ ಅಲ್ಲ, ಯಾವುದೇ ಕೇಸ್ ಆಗಿರಲಿ ಪ್ರತಿದಿನ ವಿಚಾರಣೆ ನಡೀಬೇಕು. ಇಲ್ಲಿ ಬರೀ ದರ್ಶನ್ ರವರದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಿದ ಅಷ್ಟೇ ಅಲ್ಲ, ಎಲ್ಲವೂ ಕೂಡ ವಿಚಾರಣೆ ಆಗಬೇಕು ಪ್ರತಿದಿನ. ಆದ್ರೆ ಇಲ್ಲಿ ಸೌಲಭ್ಯ ಇಲ್ಲ, ನ್ಯಾಯಾಧೀಶರ ಸಮಸ್ಯೆ ಇದೆ ಅಂತ ಹೇಳಬಹುದು. ಇದೀಗ ದರ್ಶನ್ ಆರೋಪಿ ಪರ ವಕೀಲರು ಅರ್ಜಿಯನ್ನು ಹಾಕಿಕೊಂಡಿದ್ದಾರೆ. ನ್ಯಾಯಾಲಯಕ್ಕೆ ಪ್ರಕರಣದ ವಿಚಾರಣೆಯನ್ನ ಪ್ರತಿದಿನ ಮಾಡಬೇಕಂತ ಮನವಿಯನ್ನು ಇಟ್ಟಿದ್ದಾರೆ. 57 ಸೆಷನ್ಗೆ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನು ಹಾಕಿರೋದು. ಹುಟ್ಟು ಹಬ್ಬದ ದಿನದಂದೇ ದರ್ಶನ್ ರವರು ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಸೋಮವಾರ ಹುಟ್ಟು ಹಬ್ಬವನ್ನು ಆಚರಿಸಿದರು ನಟ ದರ್ಶನ್ ರವರು. ದರ್ಶನ್ ರವರ ಅರ್ಜಿಗೆ ಆಕ್ಷೇಪಣೆ ಸೂಚಿಸೋದಕ್ಕೆ ಪ್ರಾಸಿಕ್ಯೂಷನ್ ರೆಡಿ ಆಗ್ತಾ ಇದೆ ಒಂದ್ ಕಡೆ. ಈಗಾಗಲೇ ನಟ ದರ್ಶನ್ ರವರು ಜೈಲು ಸೇರಿ ಭರ್ತಿಯಾಗಿ ಹೇಳ್ಬೇಕಂದ್ರೆ 6 ತಿಂಗಳು ಆಗ್ಬಿಟ್ಟಿದೆ ಅಂತ ಹೇಳಬಹುದು. 2025 ಆಗಸ್ಟ್ 14ನೇ ತಾರೀಕು ಜಾಮೀನು ರದ್ದಾಗಿ ಜೈಲಿಗೆ ಹೋಗಿರ್ತಾರೆ. ಇದು 2ನೇ ಸಾರಿ ಬಂದಾಗ ಮಾತ್ರ ನಾವು ಲೆಕ್ಕ ಮಾಡಿರೋದು. ಅದಕ್ಕಿಂತ ಮುಂಚಿತವಾಗಿ ಅದು ಬೇರೆನೇ ಇದೆ. ಶೀಘ್ರದಲ್ಲಿ ದರ್ಶನ್ ಅವರು ಜಾಮೀನು ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಬಹುದು. ಪ್ರಮುಖ ಸಾಕ್ಷಿಗಳ ವಿಚಾರಣೆ ಬಳಿಕ ಜಾಮೀನಿಗೆ ಅರ್ಜಿ ಹಾಕಬಹುದು. ಹೀಗಾಗಿ ಪ್ರತಿದಿನ ವಿಚಾರಣೆ ಆಗಬೇಕು ಅಂತೇಳಿ ನಟ ದರ್ಶನ್ ರವರು ಮನವಿಯನ್ನು ಇಟ್ಟಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಏನು? ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ವಿಶೇಷವಾದಂಥ ವಿಡಿಯೋದಲ್ಲಿ.
ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ನಮಸ್ಕಾರಗಳು.